ಹಾಯ್ ಎವ್ರಿವನ್. ಹಳ್ಳಿ ಸೊಗಡಿನ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಒಳ್ಳೆ ರುಚಿ ಕೊಡೋ ಉತ್ತರ ಕರ್ನಾಟಕ ಸ್ಪೆಷಲ್ ಗುರೆಳ್ಳು ತಂಬುಳಿ ಅಥವಾ ಉಚ್ಚೆಳ್ಳು ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ತಂಬುಳಿನ ಮಾಡಿಕೊಂಡು ತಿಂದವರಿಗೆ ಗೊತ್ತು ಅದೆಷ್ಟು ರುಚಿ ಇರತ್ತೆ ಅಂತ. ಅಡುಗೆ ಮಾಡೋಕ್ಕೆ ಬೇಜಾರು, ಇಲ್ಲ ಬರೀ ತರಕಾರಿ ಸಾರು ರಸಂ ತಿಂದು ಬೇಜಾರಾದಾಗ 10ರಿಂದ 15 ನಿಮಿಷದಲ್ಲಿ ತಯಾರಾಗೋ ಈ ತಂಬುಳಿನ ಮಾಡ್ಕೋಬೋದು. ಹಳ್ಳಿ ಕಡೆ ಸಾಮಾನ್ಯವಾಗಿ ಮಾಡ್ಕೊಳ್ಳೋ ಈ ತಂಬುಳಿ ಎಷ್ಟು ರುಚಿ ಇರತ್ತೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಅದರಿಂದ ಅವರಿಗೂ ಗೊತ್ತಾಗಲಿ ಅಂತ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರೆಳ್ಳಿನ ತಂಬುಳಿ ಮಾಡಲಿಕ್ಕೆ 2 ಟೇಬಲ್ ಸ್ಪೂನಷ್ಟು ಗುರೆಳ್ಳನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ಈ ಗುರೆಳ್ಳನ್ನು ನಾವು ಕುರುಶನಿ ಕಾಳು ಅಂತ ಕರಿತೀವಿ. ಗುರೆಳ್ಳು, ಉಚ್ಚೆಳ್ಳು, ಕುರುಶನಿ ಕಾಳು ಅಂತ ಹೆಸರಿದೆ. ಇಂಗ್ಲೀಷ್ನಲ್ಲಿ ನೈಜರ್ ಸೀಡ್ ಅಂತ ಹೇಳ್ತಾರೆ. ನೀವಿದನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಗುರೆಳ್ಳಿಂದ ತಂಬುಳಿನಾದರೂ ಮಾಡಿ ಪಲ್ಯಕ್ಕಾದರೂ ಹಾಕೊಳ್ಳಿ, ಇಲ್ಲ ಚಟ್ನಿ ಪುಡಿನಾದರೂ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಗುರೆಳ್ಳು ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಎತ್ತಿಟ್ಕೊಳ್ಳೋಣ. ಹಾಗೆ 2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಕೂಡ ಹುರ್ಕೊಳ್ಬೇಕು. ಶೇಂಗಾ ಬೀಜ ಹಾಕೋದ್ರಿಂದ ಟೇಸ್ಟು ಬರುತ್ತೆ, ಜೊತೆಗೆ ತಂಬುಳಿ ಸ್ವಲ್ಪ ಮಂದ ಬರುತ್ತೆ. ಹಾಗಂತ ಶೇಂಗಾ ಬೀಜನ ಜಾಸ್ತಿನೂ ಹಾಕಲಿಕ್ಕೆ ಹೋಗಬೇಡಿ, ತಂಬುಳಿ ತುಂಬ ಗಟ್ಟಿಯಾಗ್ಬಿಡತ್ತೆ. ಶೇಂಗಾ ಬೀಜನ ಈ ರೀತಿ ಚೆನ್ನಾಗಿ ಹುರ್ಕೊಂಡ ನಂತರ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಸ್ವಲ್ಪ ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಇಷ್ಟೇ ತೊಗೊಳ್ಬೇಕು ಅಂತ ಏನಿಲ್ಲ, ಎಷ್ಟಾದರೂ ತೊಗೊಳ್ಳಿ. ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ತಾ ಬನ್ನಿ. ಆವಾಗ ಅದು ಒಳಗೆಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಅರಳ್ಕೊಳ್ಳುತ್ತೆ. ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಗಟ್ಟಿ ಅಂತ ಅನಿಸಲ್ಲ. ಇದನ್ನು ನಾವು ರುಬ್ಬಕ್ಕೆ ಹಾಕೊಳ್ಳೋದಿಲ್ಲ. ತಂಬುಳಿ ಎಲ್ಲ ರೆಡಿ ಆದಮೇಲೆ ಊಟಕ್ಕೆ ಬಡಿಸುವಾಗ ಮಿಕ್ಸ್ ಮಾಡ್ಕೊಳ್ತೀವಿ. ಈಗ ನೋಡಿ, ಕಡಲೆಕಾಳು ಈ ರೀತಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನು ಹುರ್ಕೊಳ್ಬೇಕು. ಈ ಹಸಿಮೆಣಸಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಈ ತಂಬುಳಿ ಸ್ವಲ್ಪ ಖಾರ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈ ತಂಬುಳಿನ ನಾವೇನು ಕುದಿಸೋದಿಲ್ಲ, ಅದರಿಂದ ಹಸಿಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಹುರ್ಕೊಂಡ ನಂತರ ಈಗ ರುಬ್ಕೊಳ್ಳೋಕ್ಕೆ ಜಾರ್ಗೆ ಅರ್ಧ ಹೋಳಿಕೆಯಷ್ಟು ತುರಿದಿರೋ ಫ್ರೆಶ್ ಕಾಯಿನ ಹಾಕಿದ್ದೀನಿ. ಆದಷ್ಟು ಫ್ರೆಶ್ ಕಾಯಿನ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರತ್ತೆ. ಈಗ ಇದಕ್ಕೆ ಹುರ್ಕೊಂಡಿರೋ ಶೇಂಗಾ ಬೀಜ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ನಂತರ ಹುರಿದಿರೋ ಗುರೆಳ್ಳು, ಒಂದು ಸಣ್ಣ ಉಂಡೆಯಷ್ಟು ಬೆಳ್ಳುಳ್ಳಿ, ಜಾಸ್ತಿ ಬೇಡ. ಹಾಗೆ ಹುರ್ಕೊಂಡ ಹಸಿಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಫುಲ್ ನೈಸಾಗಿ ರುಬ್ಕೊಳ್ಬೇಕು. ನಾನು ಈ ತಂಬುಳಿಗೆ ಹುಳಿಗೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ, ಅದರಿಂದ ಹುಣಸೆ ಹಣ್ಣನ್ನು ಹಾಕಿಲ್ಲ. ಈಗ ರುಬ್ಬಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ತಂಬುಳಿ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಗೆ ಹುಳಿಗೆ 1 ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಬೇಡ ಅನ್ನೋರು ಬೇಕಾದರೆ ರುಬ್ಬಕ್ಕೆ ಹುಣಸೆ ಹಣ್ಣನ್ನು ಕೂಡ ಹಾಕಿ ರುಬ್ಕೊಳ್ಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈ ರೀತಿ ಮೊಸರು ಹಾಕ್ಕೊಳ್ಳಿ. ಇದೆಲ್ಲದು ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ಹುರಿದಿಟ್ಕೊಂಡ ಕಡಲೆಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಪಡೋರು ಇದ್ರ ಜೊತೆಗೆ ಹೆಚ್ಕೊಂಡ ಈರುಳ್ಳಿನ ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಈ ಕಡಲೆಕಾಳು ತಿನ್ನೋಬೇಕಾದ್ರೆ ಕ್ರಂಚಿಯಾಗಿ ಇರಲಿ ಅನ್ನೋರು ಊಟಕ್ಕೆ ಬಡಿಸೋಬೇಕಾದ್ರೆ ಈ ಕಡಲೆಕಾಳನ್ನು ಹಾಕ್ಕೊಳ್ಬೋದು. ಇಲ್ಲ ಸ್ವಲ್ಪ ಮೆತ್ತಗೆ ಇರಲಿ ಅನ್ನೋರು ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು. ಈಗ ನೋಡಿ, ತುಂಬಾ ರುಚಿಯಾದಂಥ ಗುರೆಳ್ಳಿನ ತಂಬುಳಿ ರೆಡಿಯಾಗಿದೆ. ಯಾವತ್ತೂ ಈ ರೀತಿ ಗುರೆಳ್ಳಿನ ತಂಬುಳಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಮಾಡ್ಕೊಳ್ಳಿ. ಬಿಸಿ ಬಿಸಿ ಮುದ್ದೆ ಅನ್ನಕ್ಕಂತೂ ತುಂಬ ರುಚಿ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಇದೇ ರೀತಿ ತಂಬುಳಿನ ಮಾಡ್ಕೊಳ್ತೀರಾ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಗುರೆಳ್ಳಿನ ತಂಬುಳಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.